ಬಿಸಿಲಿರೋದ್ರಿಂದ ಲೇಟಾಗಿ ಹೋಗ್ತಾ ಇದ್ದೀವಿ. ಒಂದು ಪಾಟ್ ಕಾಫಿ ಕಾಫಿ ನಮ್ಮ ಮಮ್ಮಿ ಮನೆಯಲ್ಲೇ ಮಾಡಿಕೊಡ್ತಾರೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ನನ್ನ ಮಗಳಿಗೆ ಫಸ್ಟ್ ಟೈಮ್ ಶಾಪಿಂಗ್ ಹೋಗ್ತಾ ಇದ್ದೀವಿ ನಾವು. ನಮ್ಮ ಭಾವನ ತಮ್ಮಂದು ಮದುವೆ ಇದೆ, ಸೊ ನನ್ನ ಮಗಳಿಗೋಸ್ಕರ ಏನು ಪರ್ಚೇಸ್ ಮಾಡಿಲ್ಲ. ಸೊ ಅವಳಿಗೋಸ್ಕರ ಏನಾದರೂ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು 6 months ಬರ್ಡೇಗೂ ಇನ್ನೂ ಫ್ರಾಕ್ ಏನು ತೊಗೊಂಡಿಲ್ಲ. ಅದು ನಿಯರ್ ಬೈ ಇರೋದಕ್ಕೆ ಎರಡಕ್ಕೂ ಶಾಪಿಂಗ್ ಆಗುತ್ತೆ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ. ಆಲ್ರೆಡಿ ಲೇಟ್ ಆಗಿದೆ, ತುಂಬ ಬಿಸಿಲಿರೋದ್ರಿಂದ ಲೇಟಾಗಿ ಹೋಗ್ತಾ ಇದ್ದೀವಿ. 3 o'clock ಆಗಿದೆ ಹೋಗೋಷ್ಟರಲ್ಲಿ. ನಾನು ನಮ್ಮ ಹಸ್ಬೆಂಡು ನನ್ನ ತಂಗಿ ಇಷ್ಟು ಜನ ಹೋಗ್ತಾ ಇದ್ದೀವಿ. ಕಲೆಕ್ಷನ್ಸ್ ಹೇಗಿರುತ್ತೆ ಅಂತ ಫಸ್ಟು ಇಲ್ಲೇ ಲೋಕಲಲ್ಲಿ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ರಿ, ಬಟ್ ಯಾಕೋ ಲೋಕಲಲ್ಲಿ ಬೇಡ ಅಂತ ಅನಿಸಿ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ಬೇಕಂತ ಹೋಗ್ತಾ ಇದ್ದೀವಿ. ಕಲೆಕ್ಷನ್ಸ್ ಎಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನಮ್ಮೂರ ಒಂದು ರೋಡ್ ಇಲ್ದಿರ ಹಾಕಿದಾರಾ? ನಿಜ? ಹಾಸ್ಪಿಟ್ಲಿಂದ ಬಂದಿರೋ ಡಿಸ್ಚಾರ್ಜ್ ಆಗಿದ್ರು, ಅದಕ್ಕೆ ಆಪರೇಷನ್ ಮಾಡಿಸಿರಲ್ಲ, ಸಕ್ಸಸ್ ಆಗಿದೆ. ಪ್ರತಿ ಕಂಬಕ್ಕೂ ಕಟ್ಟಿದ್ದಾರೆ. 131 ಅಂದರೆ ಏನೋಪ್ಪ ನನಗೂ ಗೊತ್ತಿಲ್ಲ. 131 ಅಂತ ಹಾಕಿದ್ದಾರೆ. ಶಿವಣ್ಣ 131 ಅಂದರೆ ಫಿಲಿಮ್ಸ್ ಅನಿಸುತ್ತೆ ಅದು. ಹಾಂ ಹೇಳಪ್ಪ, ಹೆಂಗೆ ಕೊಡಿಸ್ತೀಯ ನಂಗೆ? ಮಗಳಿಗಾದ್ರೆ ಡ್ರೆಸ್ ಕೊಡಿಸ್ತೀಯ ನಂಗೆ? ಹೇಳೋದು ನೀನು? ಒಂದು ಪಾಟ್ ಕಾಫಿ ಕಾಫಿ ನಮ್ಮ ಮಮ್ಮಿ ಮನೆಯಲ್ಲೇ ಮಾಡಿಕೊಡ್ತಾರೆ. ಹಲೋ ಅಭಿಷೇಕ್ ಗೌಡ, ಮಾತಾಡಿ ಏನಾದ್ರು. ತುಂಬ ಬಿಸಿಲು ಗಾಯ್ಸ್, ಹೋಗೋದಲ್ಲ. ಒಳಗಡೆ ಇದ್ರೆ ಚಳಿ, ಹೊರಗಡೆ ಬಂದರೆ ಬಿಸಿ. ಇದರ ಹಿಂಗಿದೆ. ಡ್ರೆಸ್ಮೇಗೆ ಹಾಕೊಳ್ಳೋದು ಹೀಗೆ ನೋಡಿದ್ದೆ. ಮೈಸೂರು ಇದ್ರು ನಾನು ಹೋಗಿ ಕೇಳ್ತಿದ್ದೆಲ್ಲ ಮೇಲೆ ಇದ್ದ ಮಹಾವೀರ್ ಮಾಲ್ ಅಂತ. ಎಷ್ಟಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಬಂದು ನಾನು ನೋಡಿ ಎಷ್ಟೊಂದು ಸಲ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ದೆ, ಬಟ್ ಮೈಸೂರು ಸ್ಯಾರಿ ಉದ್ಯೋಗದಲ್ಲಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇರುತ್ತೆ ಅಂತ ಸುಮಾರು ಜನ ಹೇಳಿದರು. ಬಟ್ ಒಂದ್ಸರಿನೂ ವಿಸಿಟ್ ಮಾಡೋಕ್ಕಾಗೇ ಇಲ್ಲ. ಇವತ್ತು ಸದಾ ವಿಸಿಟ್ ಮಾಡೋಕ್ಕಾಗಿಲ್ಲ. ಸೊ ನನ್ನ ಮಗಳು ತುಂಬ ಅಂದರೆ ತುಂಬ ಗಲಾಟೆ ಮಾಡ್ತಾಯಿದ್ಲು. ಸೊ ಎಷ್ಟು ಬೇಕೋ ಅಷ್ಟೇ ಶಾಪಿಂಗ್ ಮುಗಿಸ್ಕೊಂಡು ಬಂದುಬಿಟ್ವಿ. ಅದ್ರಲ್ಲಿ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇದೆ ಅಂತ ಹೇಳಿದರು. ಡ್ರೆಸ್ ಮೆಟೀರಿಯಲ್ಗೆ ಆಗಿರ್ಬೋದು, ಅದರಲ್ಲೇ ಸ್ಯಾರಿ ಸ್ಟಿಚ್ ಮಾಡಿಸ್ಕೊಳಕ್ಕಾಗಿರ್ಬೋದು, ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಬಟ್ ಫೈನಲಿ ಹೋಗ್ಲಿಕ್ಕಾಗಿಲ್ಲ ಈ ಸಲಿನೂ. ಸಂಡೇ ಆಗಿರೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ರಶ್ ಇತ್ತು. ಆಲ್ರೆಡಿ ನಾವು ಲೇಟಾಗಿ ಹೋಗಿದ್ರಿ. ಅದರಲ್ಲಿ ಕಾರ್ ಪಾರ್ಕಿಂಗ್ ಕೂಡ ಸಿಕ್ಕಲಿಲ್ಲ ನಮಗೆ. ಇಟ್ಸ್ ಆಲ್ಮೋಸ್ಟ್ 3 to 4 rounds ಹಾಕಿದ್ದೀವಿ ಕಾರ್ ಪಾರ್ಕಿಂಗ್ಗೋಸ್ಕರನೇ. ಇನ್ನೊಂದು ಕಡೆ ಸಿಕ್ತು ಅನ್ನೋಷ್ಟರಲ್ಲೇ ಬೇರೆಯವ್ರು ಬಂದು ಹಾಕಿಬಿಟ್ರು. ಫೈನಲಿ ಒಂದು ಖಾಲಿ ಸೈಟ್ನಲ್ಲಿ ನಮಗೆ ಕಾರ್ ಪಾರ್ಕಿಂಗ್ ಸಿಕ್ತು ಅಂತ ಅಂದ್ಕೊಳ್ಳಿ. ಇದು ನಿಜವಾಗಿ ಪಾರ್ಕಿಂಗ್ ಸಿಕ್ಕಷ್ಟು ಸಾಕಾಯ್ತು ನಮಗಂತೂ. ಸುತ್ತಿ ಲಾಸ್ಟ್ ಫೈನಲಿ ಒಂದು ಕಡೆ ಅದು ಪೇ ಪಾರ್ಕಿಂಗು ಸಿಕ್ಕಿಲ್ಲ. ಆದರೂ ಫೈನಲಿ ಏನೋ ಒಂದು ಪ್ಲೇಸಲ್ಲಿ ಸಿಕ್ಕಿದ್ದು. ಅರ್ಧ ಗಂಟೆಯಿಂದ ರೌಂಡ್ ಇಕ್ಕಿ ಶಾಪಿಂಗ್ ಮಾಡೋ ಟೈಮೆಲ್ಲ ಬರೀ ಪಾರ್ಕಿಂಗ್ಗೆ ಆಗೋಯ್ತು. ನೋಡಿ ಇಲ್ಲೆಲ್ಲ ಒಂದು ಮೂಲೆಯಲ್ಲಿ ಸಿಕ್ಕಿದೆ ಕೊನೆಗೂ. ಫಸ್ಟ್ ಟೈಮ್ ಬಂದಿದೆ, ಹೆಂಗೆ ಅನಿಸ್ತಾ ಇದೆ? ಚೆನ್ನಾಗಿದೆ ನೋಡೋಣ. ಇನ್ನು ಇವಾಗ ಬಂದಿರೋದು ಪಾರ್ಕಿಂಗ್ ಹುಡ್ಕಾತಿಗೆ ಸಾಕಾಗೋಗಿತ್ತು. ನೋಡೋಣ ನೆಕ್ಸ್ಟ್ ಹೆಂಗಾಗುತ್ತೆ ಅಂತ ಹೇಳ್ತೀನಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಹೇಳು? ಸಾಕಾಯ್ತಪ್ಪ ನಿಜ. ಬೆಂಗಳೂರು ಅಂದರೆ ಬೇಡ. ನನಗಂತೂ ಈ ಪುಟಾಣಿ ಡ್ರೆಸ್ ನೋಡಿ ಅಂತೂ ಎಷ್ಟು ಫೀಲ್ ಆಯಿತು ಗೊತ್ತಾ. ಎಷ್ಟೋ ಜನ ಅಂದರೆ ಬಾಯ್ ಬೇಬಿ ಇರ್ತಾರಲ್ವ, ಅವ್ರ ಮಕ್ಳಿಗೆ ಅನಿಸ್ತಾ ಇರುತ್ತೆ ಹೆಣ್ಮಕ್ಳು ಬಟ್ಟೆ ನೋಡಿದಾಗ, ಅಯ್ಯೋ ನನಗೂ ಹೆಣ್ಮಗು ಆಗಿದ್ರೆ ಇಷ್ಟು ಚೆನ್ನಾಗಿರೋ ಬಟ್ಟೆ ಹಾಕ್ಬೋದಿತ್ತಲ್ಲ ನನ್ನ ಮಗುಗೂ ಅಂತ ಫೀಲ್ ಆಗ್ತಿರುತ್ತೆ. ಬಟ್ ನಂಗೆ ಈ ಟೈಮಲ್ಲಿ ಅದೇ ಥರ ಫೀಲ್ ಆಯಿತು. ನನ್ನ ಮಗಳಿಗೆ ಎಷ್ಟು ಚೆನ್ನಾಗಿರೋ ಬಟ್ಟೆಗಳು ಸಿಗ್ತಿದೆ ಅಂತ. ಫೈನಲಿ ಈ ಥರದ್ದು ಅದೇ ನಾನು ಬ್ಲೂ ಕಲರಲ್ಲಿ ಇತ್ತೋದು, ಬಟ್ ನಾನು ಪಿಂಕಲ್ಲಿ ತೊಗೊಂಡೆ ನಮ್ಮ ಪಾಪಗೆ ಸೂಟ್ ಆಗುತ್ತೆ ಅಂತ.
ಇದು ನಮ್ಮ ಮಮ್ಮಿ ಬೈತಾಯಿದ್ರು, ಇಷ್ಟೊಂದು ಕಾಸ್ಟ್ಲಿ ಎಲ್ಲ ತೊಗೊಳ್ಬಾರ್ದಾಗಿತ್ತು, ಏನಕ್ಕೆ ಅಷ್ಟೊಂದು ವರ್ತ್ ಇಲ್ಲ ಅಂತ ನಮ್ಮ ಮಮ್ಮಿ ಬೈತಾಯಿದ್ರು. ಬಟ್ ಇನ್ನೊಂದು ಫ್ರಾಕು ಹೋಲ್ಸೇಲಲ್ಲಿ ತೊಗೊಂಬಂದಿದ್ರೆ ಅದು 500, ಬಟ್ ತುಂಬ ಅಂದರೆ ತುಂಬ ಚೀಪಾಗಿ ಸಿಕ್ಬಿಟ್ಟು. ಕಾಟನ್ ಫ್ರಾಕ್ ಇದು, ಅದು ಸ್ವಲ್ಪ ಸಿಲ್ಕಿ ಹಾಕಿರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು ನನಗೆ. ಒಂದು 1500 ಸಮಥಿಂಗ್ ಆಗಿತ್ತು. ಬಟ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇನ್ನೊಂದಷ್ಟು ಟಾಯ್ಸು, ಆಮೇಲೆ ಹ್ಯಾಟ್ಸು ಅವೆಲ್ಲ ತೊಗೊಂಬಂದಿದ್ರಿ. ನಾನು ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ಅವನ್ನೆಲ್ಲನೂ. ಇಷ್ಟೆಲ್ಲ ಇವತ್ತಿನ ಶಾಪಿಂಗ್ ಮುಗಿಸಿದ್ರಿ. ಬಟ್ ಬರೋವಾಗಂತೂ ತುಂಬ ಅಂದರೆ ತುಂಬ ಟಯರ್ಡ್ ಆಗೋಗಿದ್ರಿ. ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಯಾಕೋ ಗ್ರೀನ್ ಪಲಾವ್ ತಿನ್ನಬೇಕು ಅಂತ ತುಂಬ ಅಂದರೆ ತುಂಬ ಅನ್ನಿಸ್ತಿತ್ತು. ಸೊ ಅದಕ್ಕೋಸ್ಕರ ಗ್ರೀನ್ ಪಲಾವ್ ಪ್ರಿಪೇರ್ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ನನ್ನ ಮಗಳಿಗೆ ಈ 5 ಕಂಪ್ಲೀಟಾಗಿ 6ಅಲ್ಲಿರೋದ್ರಿಂದ ಆಲ್ಮೋಸ್ಟ್ ಇವಾಗ ನಾನು ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀನಿ. ಅವಳಿಗೆ ಸ್ವಲ್ಪ ಎಲ್ಲ ಥರದ್ದು ಫುಡ್ಡು ಟೇಸ್ಟ್ ಸಿಗಬೇಕು ಅಂತ ಆ್ಯಪಲ್ ಪ್ಯೂರಿ, ಕ್ಯಾರೆಟ್ ಪ್ಯೂರಿ, ಬೀಟ್ರೋಟ್ ಪ್ಯೂರಿ, ಆಮೇಲೆ ರಾಗಿ ಸರಿ ಆ ಥರದ್ದೆಲ್ಲ ಒಂದು ಸ್ವಲ್ಪ ಟೇಸ್ಟ್ ತೋರಿಸ್ತಾ ಇರೋದ್ರಿಂದ ಇವತ್ತು ಮಧ್ಯಾಹ್ನ ಟೈಮಲ್ಲಿ ಅವಳಿಗೆ ಈ ಥರ ಪ್ಯೂರೀಸ್ ಏನಾದರೂ ಮಾಡಿ ತಿನ್ನಿಸ್ತೀನಿ. ಆ್ಯಪಲ್ ಪ್ಯೂರಿ ಅಥವಾ ಕ್ಯಾರೆಟ್ ಪ್ಯೂರಿ ಅಂದರು. ಇವತ್ತು ಆ್ಯಪಲ್ ಪ್ಯೂರಿ ಮಾಡಿ ತಿನ್ಸೋಣ ಅಂತ ಅಂದ್ಕೊಂಡೆ. ಫಸ್ಟ್ಗೆ ಆ್ಯಪಲ್ ತೊಳ್ಕೊಂಡು ಮೇಲಿರೋ ಸಿಪ್ಪೆ ಭಾಗನ ತೆಗೆದು ಹೀಗೆ ನೀಟಾಗಿ ತುರ್ಕೊಳ್ಬೋದು. ನಾನು ಒಂದಷ್ಟು ಯೂಟ್ಯೂಬ್ ನ್ಯೂ ಮಾಮ್ಸ್ನ ಫಾಲೋ ಮಾಡ್ತೀನಿ, ಅವ್ರು ಹೇಳಿರೋ ಪ್ರಕಾರ. ಆದಮೇಲೆ ಒಂದಷ್ಟು ಜನ ಯಾರ್ಯಾರು ಯೂಟ್ಯೂಬ್ ಮಾಡ್ತಾರೋ ಅವರಷ್ಟು ನ್ಯೂ ಮಾಮ್ಸ್ಗೆ ಅಂದರೆ ನ್ಯೂ ಬೇಬೀಸ್ಗೆ ಏನೇನು ಫೀಡ್ ಮಾಡಬೇಕು 6 ಮಂತ್ಸ್ ಬೇಬಿಗೆ ಅಂತ ಫಾಲೋ ಮಾಡಿದಾಗ ನೀವು ಮಿಕ್ಸಿ ಮಾಡಿ ಅಂದರೆ ಬೇಯಿಸಿ ಮಿಕ್ಸಿ ಮಾಡಿ ತಿನ್ನಿಸೋದ್ರಕ್ಕಿಂತ ಈ ಥರ ತುರಿದು ಮಾಡೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ, ಅದ್ರ ಸ್ವಾದನೂ ಹೋಗಲ್ಲ ಅನ್ನೋ ಇದರಿಂದ ನಾನು ತುರಿದ ಮೆಥಡ್ನೇ ಫಾಲೋ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಅದು ಸ್ಮ್ಯಾಶ್ ಆಗಿರುತ್ತೆ. ನೀವು ಬೇಯಿಸುವಾಗೇ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಸಾಕು, ಆಲ್ಮೋಸ್ಟ್ ಸ್ಮ್ಯಾಶ್ ಆಗೋಗುತ್ತೆ. ನಾನು ಒಂದು ಸ್ಟೀಮರ್ ಮುಖಾಂತರ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ನೀವೇ ನೋಡ್ಬೋದು. ಅಂದರೆ ಒಂದು 10 to 15 ಮಿನಿಟ್ಸ್ ಸಾಕು, ಜಾಸ್ತಿ ಹೊತ್ತೇನು ಬೇಯಿಸ್ಬೇಕಾಗಿಲ್ಲ. ಯಾಕೆಂದರೆ ಆಪಲ್ ಏನು ಕಟ್ ಮಾಡಿಲ್ಲ ನಾವು, ತುರಿದಿರೋದ್ರಿಂದ ನಮಗೆ ಜಾಸ್ತಿ ಹೊತ್ತೇನು ಬೇಯಿಸ್ಬೇಕಾಗಿಲ್ಲ. ಒಂದು 5 to 10 ಮಿನಿಟ್ಸ್, 5 to 6 to 7 ಮಿನಿಟ್ಸ್ ಆದರೆ ಸಾಕು. ತುಂಬ ಚೆನ್ನಾಗಿ ಬೆಂದಿರುತ್ತೆ. ಎದೆ ಹಾಲು ಜೊತೆ ಇಲ್ಲ ಅದನ್ನೇ ಹಂಗೆ ತಿನ್ನಿಸ್ಬೋದು, ಎದೆ ಹಾಲು ಮಿಕ್ಸ್ ಮಾಡಿ ಕೂಡ ತಿನ್ನಿಸ್ಬೋದು. ನಾನು ನನ್ನ ಮಗಳಿಗೆ ಎದೆ ಹಾಲನ್ನ ಮಿಕ್ಸ್ ಮಾಡಿ ತಿನ್ನಿಸ್ತೀನಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅವಳು ತುಂಬ ಇಷ್ಟಪಟ್ಟು ತಿನ್ನೋ ಒಂದು ಇದಂದರೆ ಆ್ಯಪಲ್ನ ತುಂಬ ಇಷ್ಟಪಟ್ಟು ತಿಂತಾಳೆ. ರೀಸೆಂಟಾಗೆ ಸ್ಟಾರ್ಟ್ ಮಾಡಿರೋದು. ಅವಳಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಡೇ ನಮ್ಮ 2nd ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಮನೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡ್ರಿ. ಬೆಳಗ್ಗೆನೇ ಎದ್ದು ರೆಡಿ ಆಗಿ ಆಲ್ಮೋಸ್ಟ್ ನಾವು ರೀಚ್ ಆಗೋಷ್ಟರಲ್ಲೇ ತುಂಬ ಟೈಮ್ ಆಗೋಗಿತ್ತು. ನಾವು ಅಂದ್ಕೊಂಡಿದ್ದ ಟೈಮ್ಗಿನ್ನೂ ಲೇಟಾಗಿ ರೀಚ್ ಆದ್ರಿ. ಯಾಕೆಂದರೆ ಪಾಪು ಇರೋ ಕಾರಣದಿಂದ ನಾವು ಸ್ವಲ್ಪ ಲೇಟಾಗಿ ರೀಚ್ ಆದ್ರಿ. ಬೆಳಗ್ಗೆನೇ ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಇವತ್ತು ನಮ್ಮ ಆ್ಯನಿವರ್ಸರಿ, 2nd ಇಯರ್ ಆ್ಯನಿವರ್ಸರಿ. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ಆಲ್ರೆಡಿ ನಮ್ಮೂರಿಂದ ಸ್ವಲ್ಪ ತುಂಬ ದೂರ, ಅಂದರೆ ನಾವಿರೋ ನಮ್ಮ ಮಮ್ಮಿ ಮನೆಯಿಂದ ಸ್ವಲ್ಪ ಜಾಸ್ತಿ ದೂರ. ಬೆಳಗ್ಗೆನೇ ಹೊರಟಿದ್ದೀವಿ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀರಿ. ಪೂಜೆ ಎಲ್ಲ ಮುಗಿದು ಬರೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ. ಅವನು ಎತ್ಕೊಂಡಲ್ಲಮ್ಮ ಇನ್ನು ಸಾರಿ ಬಂದ ಕ್ರೀಮ್ ಹಾಕಿದ್ನಲ್ಲಮ್ಮ, ನೀನು ಇವಾಗ ಹಾಕೊಂತ ಬೇಕಮ್ಮ ಮಾಮ ಚಿನಿ ಮಾತಾಡ್ಸ್ ಮಕ್ಕಳು ನೀನು ಅಲ್ಲಿ ಪಾಪನ ಪುಟ ರೀಚ್ ಆಗೋಷ್ಟರಲ್ಲೇ 10 o'clock ಆಗೋಗಿತ್ತು. ನಾನು ಯಾವಾಗ ಹೋದ್ರೂ ಆಲ್ಮೋಸ್ಟ್ 8ಗೆಲ್ಲ ರೀಚ್ ಆಗೋಗಿರ್ತೀರಿ ಅಲ್ಲಿಗೆ. ಅಭಿಷೇಕ ಮಾಡೋಕ್ಕೆ ಮುಂಚೆನೇ ಪೂಜೆ ಮಾಡಿಸ್ಕೊಂಡು ಬಂದುಬಿಡ್ತೀರಿ. ಆಮೇಲೆ ಆದರೆ ಅಭಿಷೇಕಕ್ಕೆ 2 hours ಆಮೇಲೆ ಜನ ಜಾಸ್ತಿ ಆಗ್ತಾರೆ ಅಂತ ಇವತ್ತು ಕೂಡ ಅದೇ ಆಯಿತು. ನಾವು 10 o'clock ಹೋಗೋಷ್ಟರಲ್ಲಿ ಜನನೂ ಜಾಸ್ತಿ ಇದ್ದರು, ತುಂಬ ರಶ್ಶು ಕೂಡ ಇತ್ತು ನಾವು ಹೋಗೋಷ್ಟರಲ್ಲಿ. ಫೈನಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಫುಲ್ಲು ಟಯರ್ಡ್ ಆಗಿದ್ವಿ. ತುಂಬ ಅಂದರೆ ತುಂಬ ಬಿಸಿಲಿತ್ತು ಹೊರಗಡೆ.